ಹೆಲೋ ಫ್ರೆಂಡ್ಸ್, ಅಸ್ಸಲಾಂ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ತುಂಬ ಸುಲಭವಾದ ಮತ್ತು ತುಂಬ ಟೇಸ್ಟಿಯಾದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ಮಾಡೋಕ್ಕೆ ತುಂಬ ಈಸಿಯಾಗಿದೆ. ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಇದಕ್ಕೆ ನಾನು ಒಂದು 3 ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾನು 3 ಕಪ್ಪು ಅಳತೆಯಲ್ಲಿ ತೋರಿಸ್ತಿದ್ದೀನಿ. ಮೈದಾ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನು ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಈ ಹಿಟ್ಟನ್ನು ಸ್ವಲ್ಪನೇ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಹಿಟ್ಟು ಇಷ್ಟು ಹದ ಇರಬೇಕು. ಇದು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಇಷ್ಟು ಹದಕ್ಕೆ ಕಲಸಿ ಇಟ್ಟರೆ ಸಾಕು. ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಇಡಬೇಕು. ನಾವೀಗ ಒಂದು ಮಸಾಲೆ ರೆಡಿ ಮಾಡೋಣ. ಅದು ಮಸಾಲೆಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 3 ಸ್ಪೂನು ಆಯಿಲ್ ಹಾಕಿ, ಇದು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದು 3 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಹಾಕಬೇಕು. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿರುವಾಗಲೇ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿದ ಹಸಿಮೆಣಸು ಹಾಕಬೇಕು. ಹಾಕಿ ಅದನ್ನು ಫ್ರೈ ಮಾಡಬೇಕು. ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಬೇಕು. ನಾನು ಒಣಮೆಣಸಿನ ಪುಡಿನೂ ಹಾಕ್ತೀನಿ. ಅದಕ್ಕಾಗಿ ನಾನು ಒಂದು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಹಾಕಿ ಅದನ್ನು ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಇದಕ್ಕೇನೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಟೊಮೆಟೊ ಹಾಕೋದಾದರೆ ಹಾಕ್ಬೋದು, ಇಲ್ದಿದ್ರೆ ಬೇಡ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಚಿದ ಟೊಮೆಟೊನ ಹಾಕಿದ್ದೀನಿ. ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗನೇ ಇದಕ್ಕೆ ಮ್ಯಾಗಿ ಕ್ಯೂಬನ್ನು ಹಾಕಬೇಕು. ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನು ಚಿಕನ್ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಈಗ ನಾವು ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನು ಮೈದಾ ಹಿಟ್ಟನ್ನು ಹಾಕಬೇಕು. ಹಾಕಿ ಅದಕ್ಕೆ ಒಂದು 2 ಸ್ಪೂನು ತುಪ್ಪ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೋಡಿ ಈ ಹದಕ್ಕೆ ಇರಬೇಕು. ಇಷ್ಟು ಹದಕ್ಕೆ ಮಿಕ್ಸ್ ಮಾಡಿ ಇಡಬೇಕು. ನೆಂದಿರೋ ಹಿಟ್ಟನ್ನು ತಗೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಇದನ್ನು ಹೀಗೆ ಉಂಡೆ ಮಾಡಿ ಇದನ್ನು 4 ಭಾಗವಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಟ ಈ ಉಂಡೆನ ಇದನ್ನು ರೌಂಡ್ ಶೇಪಾಗಿ ಮಾಡಿ ಇದನ್ನು ಚಪಾತಿ ಆಕಾರಕ್ಕೆ ಲಟ್ಟಿಸಿ ಇಡಬೇಕು. ಇದನ್ನು ನಿಮಗೆ ಎಷ್ಟು ದೊಡ್ಡಾಗುತ್ತೋ ಅಷ್ಟು ದೊಡ್ಡಕ್ಕೆ ಚಪಾತಿ ಆಕಾರಕ್ಕೆ ಲಟ್ಟಿಸಿ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣವನ್ನು ಹಚ್ಚಬೇಕು. ಇದಕ್ಕೆ ಫುಲ್ಲು ಹಚ್ಚಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ಹೀಗೆ 4 ಚಪಾತಿಯನ್ನು ಲಟ್ಟಿಸಿ ಇದನ್ನು ಈ ಥರ ಫುಲ್ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣವನ್ನು ಹಚ್ಚಿ ಈಗ ತೆಗೆದಿಟ್ಟ ಚಪಾತಿನ ಒಂದರ ಮೇಲೆ ಒಂದನ್ನು ಹೀಗೆ ಇಡಬೇಕು. ಇಟ್ಟು ಇದು 4 ಎಡ್ಜನ್ನು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಇದನ್ನು ಈ ಥರ 4 ಸ್ಕ್ವೇರ್ ಆಗಿ ಕಟ್ ಮಾಡಬೇಕು. ಮಧ್ಯಕ್ಕೆ ಹೀಗೆ 4 ಸ್ಕ್ವೇರ್ ಆಗಿ ಕಟ್ ಮಾಡಿ ಇದನ್ನು ಹೀಗೆ ತೆಗೆದಿಡಬೇಕು. ಹೀಗೆ ತೆಗೆದಿಟ್ಟ ಈ ಹಿಟ್ಟನ್ನು ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಸ್ವಲ್ಪ ಲಟ್ಟಿಸಬೇಕು. ತುಂಬ ದೊಡ್ಡಕ್ಕೆ ಲಟ್ಟಿಸೋದು ಬೇಡ, ಒಂದು ಇಷ್ಟು ಹದಕ್ಕೆ ಲಟ್ಟಿಸಿದ್ರೆ ಸಾಕು. ಲಟ್ಟಿಸಿ ಈಗ ನಾನು ಒಂದು 3 ಮೊಟ್ಟೆನ ಬೇಯಿಸಿ ಇಟ್ಟಿದ್ದೀನಿ. ಬೇಯಿಸಿ ಇಟ್ಟ 3 ಮೊಟ್ಟೆನ ಇದು ಮಧ್ಯದಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿ ಈಗ ತಣ್ಣಗಾಗಕ್ಕೆ ಇಟ್ಟ ಈ ಮಸಾಲೆಯನ್ನು ಸಹ ತಗೊಂಡು ಈಗ ನೋಡಿ ನಾನು ಲಟ್ಟಿಸಿಟ್ಟ ಈ ಚಪಾತಿನ ತಗೊಂಡು ಈ ತಣ್ಣಗಾದ ಮಸಾಲೆನ ಹಾಕಬೇಕು. ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಹಾಕಿ ಇದಕ್ಕೆ ನಾವು ಕಟ್ ಮಾಡಿಟ್ಟ
ಮೊಟ್ಟೆನ ಹೀಗೆ ಇಡಬೇಕು. ಇಟ್ಟು ಅದನ್ನು ಈ ಥರ ಫೋಲ್ಡ್ ಮಾಡಬೇಕು. ನೋಡಿ, ಈ ಥರ 4 ಎಡ್ಜನ್ನು ಸೇರಿಸಿ ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಅದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಮೇಲೆ ನೀರು ಅಂಟಿಸ್ಕೋಬಹುದು. ಬೇಡದಿದ್ದರೆ ಅದು ಹಾಗೆ ಅಂಟ್ಕೊಂಡ್ರೆ ಆಗುತ್ತೆ. ಹೀಗೆ ನೋಡಿ ಫೋಲ್ಡ್ ಮಾಡಿ ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ತೆಗೆದು ಇಡಬೇಕು. ಹೀಗೆ 4 ಚಪಾತಿನೂ ಈ ಥರ ಮಾಡಿ ತೆಗೆದಿಡಬೇಕು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು, ಎಣ್ಣೆ ಬಿಸಿ ಆದಮೇಲೆ ನಾವು ಫೋಲ್ಡ್ ಮಾಡಿಟ್ಟ ಈ ಚಪಾತಿನ ಇದರಲ್ಲಿ ಫ್ರೈ ಮಾಡಬೇಕು. ಇದನ್ನು ಡೀಪ್ ಫ್ರೈ ಬೇಕಾದರೆ ಮಾಡ್ಬೋದು, ಇಲ್ಲದಿದ್ದರೆ ಓವನ್ನಲ್ಲಿಟ್ಟು ಬೇಕಾದರೆ ಇದನ್ನು ಫ್ರೈ ಮಾಡ್ಬೋದು. ಇದನ್ನು ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇಷ್ಟಾಗಿದೆ. ಈಗ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಒಂದು ಪ್ಲೇಟಿಗೆ ತೆಗೆದಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆದ ಬಿಸಿ ಬಿಸಿಯಾದ ಎಗ್ ಪಪ್ಸ್ ರೆಡಿಯಾಗಿದೆ. ಇದನ್ನು ಡೀಪ್ ಫ್ರೈ ಬೇಕಾದರೆ ಮಾಡ್ಬೋದು, ಇಲ್ಲಿದ್ರೆ ಓವನಲ್ಲಿ ಇಟ್ಟು ಬೇಕಾದರೆ ಇದನ್ನು ಫ್ರೈ ಮಾಡ್ಬೋದು. ನೋಡಿ ಎಷ್ಟು ಸೂಪರಾಗಿ ಟೇಸ್ಟಿಯಾದ ಎಗ್ ಪಪ್ಸ್ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವತ್ತು ರಜಾಬ್ 27ರ ಉಪವಾಸದ ಇಫ್ತಾರಿಗೆ ನಾವು ಇದನ್ನೆಲ್ಲ ಮಾಡಿದ್ವಿ. ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.